ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಸಮರ ಇದೀಗ ಕುತೂಹಲಕಾರಿ ತಿರುವು ಪಡೆದುಕೊಂಡಿದೆ. ನಿನ್ನೆ ಎಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದಾವಣಗೆರೆ ಜಿಲ್ಲೆಯ ಹೆಸರಾಂತ ಸಂಘಟನೆ ಸ್ಲಂ ಜನಾಂದೋಲನ ಕರ್ನಾಟಕ ಸಾವಿತ್ರಿ ಬಾಪುಲೆ ಈ ಸಂಘಟನೆಯ ಗೌರವ ಅಧ್ಯಕ್ಷರಾದ ಎಸ್.ಎಲ್. ಆನಂದಪ್ಪ ಸರ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ಶಕ್ತಿ ಪ್ರದರ್ಶನ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಒಂದು ಓಟ್ಗಳು ಡಿವೈಡ್ ಆಗುವ ಚಾನ್ಸಸ್ ಬಹಳ ಕಾಣ್ತಾ ಇದೆ ಸರ್. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಆಗುವ ಲಕ್ಷಣ 26ಕ್ಕೆ ಮತ್ತೆ ಹಿಂಪಡೆಯುವ ಒಂದು ಚಾನ್ಸಸ್ ಇದೆ ಸರ್. ಯಾರಾದ್ರೂ ಒತ್ತಡ ಆಗಿರ್ಲಿ, ಆಮಿಷ ಒಂದು ನಿಮ್ಗೆ ಆಸೆ ಒಂದು ತೋರಿಸಿ ಚುನಾವಣೆಯಿಂದ ತಾವು ಹಿಂದೆ ಸರಿ ಅಂತ ಹೇಳಿದ್ರೆ ನೀವು ನಿಮ್ಮ ನಾಮಿನೇಷನ್ ಅನ್ನು ಹಿಂಪಡೆಯುವಂತ ಸರ್. ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು ನನ್ನನ್ನು ಸ್ವಾಗತ ಮಾಡಿದ್ದಕ್ಕೆ. ಸರ್ ಏನಂದ್ರೆ ನಾವು ನಿನ್ನೆಯಿಂದ ಕೂಡ ನಾವು ನಿಮಗೆ ಸಂಪರ್ಕದಲ್ಲಿ ಇದ್ದೀವಿ, ನೀವು ನಮಗೆ ಸಿಕ್ಕಿಲ್ಲ ಸರ್. ಯಾಕಂದ್ರೆ ನಾವು ಸ್ವಲ್ಪ ನಿಮ್ಮ ಜೊತೆ ಒಂದು ವಿಶೇಷವಾಗಿ ಸಂದರ್ಶನ ಮಾಡಬೇಕಾಗಿತ್ತು. ಯಾವ ಈ ಬಗ್ಗೆ ಒಂದು ಚುನಾವಣೆ ಬಗ್ಗೆ ತಾವು ನಮಗೆ ಸಿಕ್ಕಿದಾರ, ಅದಕ್ಕೂ ಕೂಡ ಒಂದು ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್ ಏನಂದ್ರೆ ಈಗ ತಾವು ಉಪಚುನಾವಣೆಗೆ ತಾವು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಮ್ಮ ಸ್ಲಂ ಜನಾಂದೋಲನ ಸಾವಿತ್ರಿಬಾಯಿ ಫುಲೆ ಒಂದು ಸಂಘಟನೆಯಿಂದ ತಾವು ಕಣಕ್ಕಿಳಿದಿದ್ದೀರಾ ಸರ್. ಇದು ಫಸ್ಟ್ ರಿಯಾಕ್ಷನ್ ಏನಿದೆ ಸರ್ ನಿಮ್ಮದು? ನಾವು ಈ ಸಂಘಟನೆ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಈ ಸಂಘಟನೆ ಕೊಳಗೇರಿನಲ್ಲಿ ವಾಸ ಮಾಡ್ತಕ್ಕಂಥ ಕೊಳಗೇರಿ ನಿವಾಸಿಗಳಿಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲಿಕ್ಕೆ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ, ಮತ್ತು ಸ್ಥಳೀಯ ಏನು ನಾಯಕತ್ವ ಇರುತ್ತೆ, ಶಾಸಕರಾಗಲಿ ಅಥವಾ ಮಂತ್ರಿಗಳಾಗಲಿ ಅಥವಾ ಲೋಕಸಭಾ ಸದಸ್ಯರಿಂದ ನಮ್ಮ ಸ್ಲಮ್ನಲ್ಲಿರ್ತಕ್ಕಂಥ ಎಲ್ಲ ನನ್ನ ಏನು ಫಲಾನುಭವಿಗಳಿದ್ದಾರೆ, ಜನಗಳಿದ್ದಾರೆ, ಅವರಿಗೆ ಅವರಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಈ ಸಂಘಟನೆ ನಿರ್ಮಾಣ ಆಗಿದೆ. ಈ ಸಂಘಟನೆ ನಿರ್ಮಾಣ ಆದಾಗಿನಿಂದ 2014ನೇ ಇಸವಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಸಂಘಟನೆ ಇವತ್ತು ಕೂಡ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂಗೆ, ಅಂದರೆ ಅರ್ಥ ಯಾರ ಹತ್ರನೂ ಕೂಡಿ ಏನೂ ಬೇಡ್ದಂಗೆ ಈ ಸಂಘಟನೆ ಹೋರಾಟ ಬಂದಾಗ ನಾನು ಏನೋ ಇದ್ದಂಥವನಾದರೂ ಕೂಡ ಅವ್ರಿಗೆ ಹುಬ್ಬಳ್ಳಿಗೆ ಹೋಗಲಿ, ಬೆಂಗಳೂರಿಗೆ ಹೋಗಲಿ, ಬೇರೆ ಕಡೆ ಹೋರಾಟಕ್ಕೆ ಹೋಗಲಿ, ನಾನು ನನ್ನದ ಕೈ ಆಗಿರ್ತಕ್ಕಂಥ ಅದನ್ನು ಕೂಡ ಹೇಳ್ಬಾರ್ದು, ಕೈಲಾದ ಸಹಾಯವನ್ನು ಮಾಡಿ ಈ ಸಂಘಟನೆಗೆ ಒಂದು ಶಕ್ತಿಯನ್ನು ತುಂಬಿದ್ದೆ. ಆ ಶಕ್ತಿಯನ್ನು 2014ರಿಂದ ಇಲ್ಲಿವರೆಗೂ ಅದು ನಡ್ಕೊಂಡು ಬಂತು. ವಿಶೇಷವಾಗಿ 2018ನೇ ಇಸವಿಯಿಂದ ನಮ್ಮ ದಾವಣಗೆರೆ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿ 34 ಡಿಕ್ಲೇರ್ಡ್ ಸ್ಲಮ್ಸ್ ಅಂತ ಕರಿತೇವೆ, ಅಂದರೆ ಘೋಷಿತ ಕೊಳಗೇರಿ ಪ್ರದೇಶಗಳಿದ್ದಾವೆ. 12 ಅಘೋಷಿತ, ಅಂದರೆ ಅದನ್ನು ಐಡೆಂಟಿಫೈಡ್ ಅಂತ ಕರಿತೇವೆ, ಅಂದರೆ ಗುರುತಿಸಲ್ಪಟ್ಟ ಕೊಳಗೇರಿಗಳಿದ್ದಾವೆ. ಈ ಒಟ್ಟು ಇಷ್ಟು ಕೊಳಗೇರಿನಲ್ಲಿ ಬದುಕ್ತಕ್ಕಂಥ ಜನ ಹೆಚ್ಚು ಕಡಿಮೆ ಸರಿಸುಮಾರು 25,000 ಕುಟುಂಬಗಳು ಬದುಕ್ತಾ ಇದ್ದಾವೆ. ಯಾವ ರೀತಿ ಬದುಕ್ತಾ ಇದ್ದಾವೆ ಅಂದರೆ, 25,000 ಕುಟುಂಬದಲ್ಲಿ ಹೆಚ್ಚು ಕಡಿಮೆ ಒಂದು 13-14 ಸಾವಿರ ಕುಟುಂಬಗಳಿಗೆ ಇವತ್ತು ಕೂಡ ಜೋಪಡಿನಲ್ಲಿ ಬದುಕ್ತಾ ಇದ್ದಾವೆ. ಯಾವ ರೀತಿ ಬದುಕ್ತಾ ಇದ್ದಾವೆ ಅಂದರೆ, ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ, ಏನೋ ದೊಡ್ಡ ದೊಡ್ಡ ಇವರೆಲ್ಲ ಫಂಕ್ಷನ್ಗಳು ಮಾಡ್ತಾರೆ, ಸಮಾವೇಶಗಳು ಮಾಡ್ತಾರಲ್ಲ, ಮಾಡ್ತಕ್ಕ ಸಂದರ್ಭದಲ್ಲಿ 20, 30, 18, 20 ಸೈಜಿನ ಬ್ಯಾನರ್ಗಳು ಹಾಕ್ತಾರೆ. ಆ ಬ್ಯಾನರ್ಗಳನ್ನು ಕಾದು ನಿಂತಿದ್ದು ಬ್ಯಾನರ್ಗಳನ್ನ ಬಿಚ್ಕೊಂಡು ಬಂದು ಮನೆ ಮೇಲೆ ಹಾಕ್ಕೊಂಡು ಚಾವಣಿ ನಿರ್ಮಾಣ ಮಾಡ್ಕೊಂಡು ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಕೂಡ ಇದ್ದಾರೆ. ಉಳಿದಂತೆ ನಾವು ಸಮೀಕ್ಷೆ ಮಾಡಿದ ಪ್ರಕಾರ ನಮ್ಗೆ ಏನೋ ಒಂದು ಒಲವು ಬಂತು, ಈ ಜನಗಳು ಏನು ಮಾಡಬೇಕು, ಇವ್ರಿಗೆ ಏನಾದ್ರು ಒಂದು ಸರ್ಕಾರದ ಸವಲತ್ತು ಕೊಡಿಸ್ಬೇಕಲ್ಲ ಅಂತೇಳಿ ನಾವು ಯೋಚನೆ ಮಾಡಿ ಸಮೀಕ್ಷೆ ಮಾಡಿದಾಗ ಈ ಸಂಘಟನೆಯಿಂದ ಸರಿಸುಮಾರು 2,600 ಜನ ನಿವೇಶನ ರಹಿತರಿದ್ದಾರೆ. ಅವರೆಲ್ಲರೂ ಕೂಡ ಉಳ್ಳವರು ನಿರ್ಮಾಣ ಮಾಡಿರ್ತಕ್ಕಂಥ 6x8, 10x8 ಅಡಿನಲ್ಲಿ 3,000ದಿಂದ ಹಿಡಿದು 5,000ವರೆಗೂ ಬಾಡಿಗೆಯನ್ನು ನೀಡಿ ಅವರು ಬದುಕ್ತಾ ಇದ್ದಾರೆ. ಅವರು ಪ್ರತಿದಿನ ಅವ್ರ ಕೆಲಸ ಏನು, ನಮ್ಮವ್ರದ್ದು ಸ್ಲಮ್ನಲ್ಲಿ ಬದುಕ್ತಕ್ಕಂಥವ್ರು ಕೂಲಿ ನಾಲಿ ಮಾಡಿ ಬದುಕ್ತಕ್ಕಂಥದ್ದು, ಬೀಡಿ ಕಟ್ಕೊಂಡು ಬದುಕ್ತಿರ್ಬೋದು, ಬೇರೆಯವ್ರ ಮನೆಗೆ ಹೋಗಿ ಪಾತ್ರೆ ತೊಳೆದಿರ್ತಕ್ಕಂಥವ್ರು ಇರ್ಬೋದು, ಕಟ್ಟಡ ಕಾರ್ಮಿಕರಿರ್ಬೋದು, ಅಸಂಘಟಿತ ಕಾರ್ಮಿಕರ ಒಂದು ಸಮೂಹ ಇದು.
ಆಮೇಲೆ ನನಗೆ ಬಹಳ ಖುಷಿ ಆಗೋದು ಏನಂದ್ರೆ, ಭಾರತವನ್ನ ನೋಡ್ಬೇಕು ಒಂದೇ ಜಾಗದಲ್ಲಿ ಅಂದ್ರೆ ಒಂದು ಕೊಳಗೇರಿನಲ್ಲಿ ನೋಡಬಹುದು. ಹೌದು. ಎಲ್ಲಾ ಸಂಸ್ಕಾರ, ಎಲ್ಲಾ ಸಂಸ್ಕೃತಿ, ಎಲ್ಲಾ ಜಾತಿ, ಎಲ್ಲಾ ಧರ್ಮ ಅಲ್ಲಿ ಒಂದೇ ಕಡೆ ಮಿಳಿತಗೊಂಡಿದೆ. ಬಹಳ ಖುಷಿ ಆಗುತ್ತೆ. ಅಂಥವರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಇದನ್ನ ಮನಗಂಡಿರ್ತಕ್ಕಂಥ ನಾನು ಈ ಸಂಘಟನೆಯ ಗೌರವಾಧ್ಯಕ್ಷನಾಗಿ ಎಂತೆಂಥರೋ ಕೋಟ್ಯಾಧೀಶರು ಈ ಸ್ಲಂ ಜನಾಂದೋಲನ ಕರ್ನಾಟಕಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸವಲತ್ತನ್ನು ಕೊಟ್ಟು ಇದನ್ನ ಏನಾರು ಮಾಡಿ ಜನಗಳನ್ನ ಈ ಮೂಲಭೂತ ಸೌಕರ್ಯದ ವಂಚಿತರಾಗಿರ್ತಕ್ಕಂಥ ಜನಗಳನ್ನ ಏನೋ ಒಂದು ವ್ಯವಸ್ಥೆ ತರಬೇಕು, ಸಾಮಾಜಿಕವಾಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅವ್ರು ಏನು ಪ್ರಯತ್ನ ಮಾಡಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬನಾಗಿ ಸೇರ್ಕೊಂಡಿದ್ದೇನೆ. ಸರ್, ಈಗ ಮುಖ್ಯವಾಗಿ ಏನಂದ್ರೆ, ಈಗ ತಾವು ಕೂಡ ನಾವು ನೋಡಿದ ಹಾಗೆ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀರಾ. ತಾವು ಕಾಂಗ್ರೆಸ್ ಪಕ್ಷದಿಂದ ತಾವು ಸ್ಪರ್ಧೆನ ಮಾಡಬಹುದಿತ್ತಲ್ಲ, ನೀವು ಅಲ್ಲಿ ಕೇಳಬಹುದಿತ್ತಲ್ಲ ಸರ್ ಟಿಕೆಟ್ ಅನ್ನು. ಒಳ್ಳೆ ಪ್ರಶ್ನೆ. ನಾನು ಕಾಂಗ್ರೆಸ್ಸಿನ KPCC ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತೇನೆ. ಹೌದು ಹೌದು ಸರ್. ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರು ನನ್ನನ್ನ ಪತ್ರ ನೀಡಿ, ಒಳ್ಳೆ ಹುಡುಗ ಕೆಲಸ ಮಾಡ್ತದ್ಯಾ, ನೀನು ನನ್ನ ಜೊತೆಗಿರಬೇಕು ಅಂತೇಳಿ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ನನಗೆ ಪಕ್ಷದಲ್ಲಿ ಈ ಒಂದು ಸ್ಟೇಟ್ ಹುದ್ದೆಯನ್ನು ಕೊಡಿಸಿದರು, KPCC ಕೋಆರ್ಡಿನೇಟರ್ ಆಗಿ. ನನಗೆ ಇನ್ನೂ ಉತ್ತೇಜನ ಏನು ಸಿಕ್ತು ಅಂದರೆ, ಅವ್ರನ್ನೂ ಕೂಡ ನಾನು ಸ್ಮರಿಸ್ಬೇಕೀಗ, ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವ್ರನ್ನ. ಅವರು ಸಹೃದಯಿ, ಬಡವ್ರ ಬಗ್ಗೆ ಕಾಳಜಿ ಇತ್ತು ಅವರಿಗೆ. ನಾನು ಏನಾರ ಬಡವ್ರ ಬಗ್ಗೆ ಮಾತಾಡೋಕೆ ಹೋದ್ರೆ, ನಮ್ಮ ಕೊಳಗೇರಿ ನಿವಾಸಿಗಳ ಬಗ್ಗೆ ತಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥ ಮನೋಭಾವನೆಯನ್ನು ಅವರು ಉಳ್ಳವರಾಗಿದ್ದರು. ಹಾಗಾಗಿ ಇಲ್ಲಿ ಸಾವಿರಾರು ಸುಮಾರು 3,500 ಹಕ್ಕುಪತ್ರಗಳನ್ನು ನಮ್ಮ ಕೊಳಗೇರಿ ನಿವಾಸಿಗಳಿಗೆ ನಾವು ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ಶಾಸಕರ ಉತ್ತೇಜನ ಇಲ್ಲದಲೇ ಮಾಡಲಿಕ್ಕಾಗಲ್ಲ, ಆದರೆ ಅವ್ರಿಗೆ ಆ ಗುಣ ಇತ್ತು. ಹಾಗಾಗಿ ಆ ಗುಣ ಇದ್ದುದರಿಂದನೇ ಇಲ್ಲಿ 6 ಬಾರಿ ಈ ಕೊಳಗೇರಿ ನಿವಾಸಿಗಳ ಮತವನ್ನು ತಗೊಳೋದ್ರ ಜೊತೆಗೆ ಎಲ್ಲ ಜನಗಳದ, ಅದರಾಗೂ ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ್ತೆ ಅಹಿಂದ ವರ್ಗದವರು ಮತ ಪಡೆದವರು ಶಾಸಕರಾದರು. ಬಟ್ ಯಾರನ್ನೇ ಕೇಳಿ ನೀವು, ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವ್ರಿಗೆ ಜಾತಿ ಇರಲಿಲ್ಲ ಅಂತಕ್ಕಂಥ ವಿಚಾರ ಇದೆ, ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವಿಚಾರ ಇದೆ. ಹಾಗಾಗಿ ನಾನು ಈ ಸ್ಪರ್ಧೆಯನ್ನು ವಿಚಾರ ಬಂದಾಗ ನಾನು ನಮ್ಮ ಸಂಘಟನೆಯೊಂದಿಗೆ ಅವರು ಎಲ್ಲರೂ ಬಂದು ನನ್ನ ಹತ್ರ ಚರ್ಚೆ ಮಾಡಿದ್ರು. ಸರ್, ನೀವು ಕಾಂಗ್ರೆಸ್ಸಿನ KPCC ಕೋಆರ್ಡಿನೇಟರ್ ಆಗಿದ್ರಿ, ಮತ್ತು ಭಾಳ ಸಮೀಪವರ್ತಿಗಳಾಗಿದ್ರಿ. ಈಗ ಹಾಲಿ ಇರ್ತಕ್ಕಂಥ ಏನು ಸ್ಥಳೀಯ ನಾಯಕತ್ವ ಇದೆಯಲ್ಲ, SS ಮಲ್ಲಿಕಾರ್ಜುನ್ ಅವ್ರ ಜೊತೆಗೆ ಅವರು MP ಅವರಾಗಿರ್ತಕ್ಕಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಿಮ್ಮ ಹತ್ರ ಇದ್ದಾರೆ. ನೀವು ಇಲ್ಲಿ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಇಲ್ಲಿ ಏನೋ ಒಂದು ಕೂಗು ಬಂತು. ಆ ಕೂಗಿನಲ್ಲಿ ನೋಡಿ, ಅಲ್ಪಸಂಖ್ಯಾತರು ಕೂಡ ಎಲ್ಲೋ ಒಂದು ಕಡೆ ನಮ್ಮನ್ನ ತಾತ್ಸಾರ ಮಾಡಿದ್ದಾರೆ. ಇಲ್ಲಿ ಕೊಳಗೇರಿನಲ್ಲಿ ಬದುಕ್ತಕ್ಕಂಥ ನಮ್ಮನ್ನ, ನೀವು ಅಲ್ಪಸಂಖ್ಯಾತರಾಗಿದ್ರಿ, SCಗಳಲ್ಲಿ SC ಆಗಿದ್ರಿ, STಗಳಲ್ಲಿ ST ಆಗಿದ್ರಿ, OBCಗಳಲ್ಲಿ OBC ಆಗಿದ್ರಿ. ಸರ್, ನೀವು ಕೂಡ ಆ ಒಂದು ಹೃದಯವಂತಿಕೆ ನಿಮ್ಗಿರೋದ್ರಿಂದ ನೀವು ಬಂದು ಈ ಸ್ಪರ್ಧೆನಲ್ಲಿ ಭಾಗವಹಿಸ್ರಿ. ನೀವು ಇದು ಟಿಕೆಟನ್ನು ಕಾಂಗ್ರೆಸ್ಸಿಂದಲೇ ತಗೋಬೇಕು ಅಂತೇಳಿ ಅವರು 2-3 ಸರಿ ಪ್ರೆಸ್ ಮೀಟನ್ನು ಮಾಡಿದ ನಂತರನೂ ಕೂಡ ನಾನೇನು ಪ್ರೆಸ್ ಮೀಟಿಗೆ ಅಟೆಂಡ್ ಮಾಡಿಲ್ಲ. ಅದಾದ ನಂತರ ನಮ್ದು ಅವ್ರದ್ದೊಂದು ವಿಚಾರ ಇತ್ತು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನಮಗೆ ಸಿಗುತ್ತೆ ಅಂತೇಳಿ. ಅದು ಕಾರಣ ತಮಗೆಲ್ಲ ಗೊತ್ತಿದೆ. ಟಿಕೆಟ್ ಈಗ ನಮಗೆ ಸಿಕ್ಕಲಿದ್ದಾಗ ನನ್ನ ಸಂಘಟನೆ ಭಾಳ ನೀಟಾಗಿ ನನ್ನನ್ನು ಬೆನ್ನತ್ತಿತ್ತು. ಸರ್, ಟಿಕೆಟ್ ಸಿಗಲಿಲ್ಲ, ಆದರೆ ಕೊಳಗೇರಿನಲ್ಲಿ 25,000 ಕುಟುಂಬಗಳಿದಾವಲ್ಲ, ಒಂದೊಂದು ಮನೆಯಲ್ಲಿ ಕಡಿಮೆ ಅಂದರೆ 8, ಭಾಳ ಅಂದರೆ 15ರಿಂದ 20 ಮತಗಳಿರ್ತಕ್ಕಂಥ ಮನೆಗಳಿದ್ದಾವೆ. ಹಾಗಾಗಿ ನಮ್ಮದೇ ಹೆಚ್ಚು ಕಡಿಮೆ 35ರಿಂದ 40,000 ಮತದಾರರನ್ನ ಹೊಂದಿದೆ. ಕಡಿಮೆ ಜಾಗದಲ್ಲಿ ಇದ್ರೂ ಕೂಡ ಅಷ್ಟು ಮತದಾರರನ್ನ ಹೊಂದಿರತಕ್ಕಂಥದ್ದು. ನಾವೇ ಯಾಕೆ ಪದೇ ನಮ್ಮ ಸವಲತ್ತುಗಳಿಗೆ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗ್ಬೇಕು? ಶಾಸಕರು ನಮಗೆ ಸ್ಪಂದಿಸೋದಿಲ್ಲ. ಯಾವ ಶಾಸಕರು ಹೋದ್ರು, ಸ್ಪಂದಿಸ್ತಕ್ಕಂಥ ಶಾಸಕರು ಹೋದ್ರು, ಈಗ ಹೋದಾಗ ಅವ್ರನ್ನ ನಾವು ಸರಿಯಾಗಿ ಸ್ಪಂದಿಸಲ್ಲ. ನೀವೇ ಶಾಸಕರಾಗ್ಬಿಡಿ, ನಾವು ನಿಮ್ಮಿಂದ ಯಾವುದೇ ಹಣನ ಖರ್ಚು ಮಾಡಿಸಲ್ಲ. ನೀವು ಇದುವರೆಗೂ ನಮ್ಮ ಸಂಘಟನೆಗೆ ಏನು ಸಪೋರ್ಟ್ ಮಾಡಿದ್ರೋ ಅದರ ಸ್ಮರಣೆ ನಮಗಿದೆ. ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಶಾಸಕರನ್ನ ಮಾಡ್ತೇವೆ. ನಮ್ಮ ಹತ್ರ ಅಷ್ಟು ಮತಗಳಿದಾವೆ, ಎಲ್ಲ ಎಲೆಕ್ಷನ್ ನಡೆಯೋದು ಮತಗಳ ಮೇಲೆ. ಹಾಗಾಗಿ 35ರಿಂದ 40,000 ಮತಗಳಿದಾವೆ. ಆಮೇಲೆ ನೀವು ಕೂಡ ಈ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ
ಹದಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 14 ಹಳ್ಳಿನಲ್ಲಿ ರೈತರಿಗೆ ಬಹಳ ಹತ್ತಿರದವರಾಗಿದ್ದೀರಿ, ಬಹಳ ಚಿರಪರಿಚಿತರಾಗಿದ್ದೀರಿ. ನಿಮಗೆ ರೈತರ ಬಗ್ಗೆನೂ ಕಾಳಜಿ ಇದೆ. ಯಾಕೆಂದ್ರೆ ಭದ್ರಾ ಕೆನಾಲ್ ಎಲ್ಲಿದೆ, ಇಲ್ಲಿರ್ತಕ್ಕಂಥ ಚುನಾಯಿತರಿರ್ತಕ್ಕ ಬಹಳ ಜನಗಳಿಗೆ, ಶಾಸಕರುಗಳಿಗೆ ಅಥವಾ ಪ್ರತಿನಿಧಿಗಳಿಗೆ ಯಾವ್ಯಾವ ಗೇಜಲ್ಲಿ ನೀರು ಬಂದ್ರೆ ದಾವಣಗೆರೆಗೆ ಮುಟ್ಟುತ್ತೆ, ಹರಪಳ್ಳಿ ಮುಟ್ಟುತ್ತೆ ಅಂತಕ್ಕಂಥದ್ದು ವಿಚಾರ ಇಲ್ಲ. ಉದಾಹರಣೆ, ನಮಗೆ ಬರ್ತಕ್ಕಂಥ ದಾವಣಗೆರೆ ಬರ್ತಕ್ಕಂಥದ್ದು 2 ಪಾಯಿಂಟ್ ಇದೆ. ಒಂದು, ಅಣಬೇರಿನಲ್ಲಿ 12.3 ಅಡಿ ನೀರು ಬಂದ್ರೆ ಮಾತ್ರ ದಾವಣಗೆರೆ ಬರುತ್ತೆ. ಹಾಗಾಗಿ ಹಂಗಾರೆ ಹರಿಹರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು, ಸಿರಿಮನಹಳ್ಳಿ ಬ್ರಿಡ್ಜ್ ಹತ್ರ ಚಾನಲ್ ನೋಡಿರ್ಬೋದು ತಾವು, ಅಲ್ಲಿ 5.8 ಅಡಿ ನೀರಿದ್ರೆ ಹರಿಹರಕ್ಕೆ ತಲುಪುತ್ತೆ. ಇದು ಪ್ರತಿನಿತ್ಯ ಎಲ್ಲದನ್ನು ನಮ್ಮ ಪ್ರತಿನಿಧಿಗಳು ಕಲೆಕ್ಟ್ ಮಾಡ್ತಾರೆ. ಆದರೆ ರೈತರಿಗೆ ಏನು ಹೋರಾಟ ಮಾಡ್ತಾರೆ, ಟ್ರಾಕ್ಟರ್ ತಗೊಂಡು ನೀರಿಲ್ಲ ಅಂತ ನೀರಾವರಿ ಇಲಾಖೆ ಹತ್ರ ಹೋರಾಟ ಮಾಡ್ತಾರೆ, ಸ್ಪಂದಿಸೋರು ಯಾರೂ ಇಲ್ಲ. ಇದರಿಂದ ರೈತರು ಬೇಸತ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಬಲ್ಲೆ. ಹಾಗಾಗಿ ನಿಜವಾಗ್ಲೂ ಮಾಡಬೇಕಾಗಿರುವಂಥ 2 ಕೆಲಸ ಇಲ್ಲಿನ ಚುನಾಯಿತ, ವಿಶೇಷವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿಗಳು ಏನು ಇವತ್ತಿದಾರಲ್ಲ, ಅವ್ರು ಶಾಸಕರಾಗೋರು ಇದಾರಲ್ಲ, ಅವ್ರಿಗೆ 2 ಗುಣ ಇರಬೇಕು. ಒಂದು, ಇಲ್ಲಿನ ಕಾರ್ಮಿಕರು, ಇಲ್ಲಿನ ಕೊಳಗೇರಿ ನಿವಾಸಿಗಳು, ಇಲ್ಲಿನ ಅಸಂಘಟಿತ ಕಾರ್ಮಿಕರು, ಇವ್ರ ಬಗ್ಗೆ ಸರ್ಕಾರದ ಸವಲತ್ತುಗಳನ್ನು ಸರ್ಕಾರ ಕೊಡುತ್ತೆ, ಅದನ್ನ ಅವ್ರಿಗೆ ತಲುಪಿಸ್ತಕ್ಕಂಥದ್ರಲ್ಲಿ ಇವ್ರು ಯಾರೂ ಕೂಡ ಕಾಳಜಿಯನ್ನು ವಹಿಸಲ್ಲ. ಕಾರಣ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ನಾವು ಇದರಲ್ಲಿ ಎಲೆಕ್ಷನ್ನಲ್ಲಿ, ಚುನಾವಣೆಯಲ್ಲಿ ಹಣ ಕೊಡ್ತೇವೆ, ಗೆಲ್ತೇವೆ, ಮತ್ತೆ ಯಾಕೆ ಸವಲತ್ತು ಕೊಡಬೇಕು ಅನ್ನೋ ಮಟ್ಟಕ್ಕೆ ಅವ್ರದ್ದು ಯೋಚನೆ ಇದೆ. ಹಾಗಾಗಿ ಇನ್ನು ರೈತರ ಬಗ್ಗೆ ಹೇಳ್ಬೇಕು ಅಂದ್ರೆ, ರೈತರು ಏನು ಇವತ್ತು ಆ ಗೇಜಿನ ಬಗ್ಗೆ ನಾನು ನಿಮಗೆ ತಿಳಿಸಲ್ಪಟ್ಟನಲ್ಲ, ಅದರಿಂದ ಅವ್ರು ಬೇಸರಾಗಿದ್ದಾರೆ. ಅವರು ಕೂಡ ನನಗೆ ಇವತ್ತು ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ನಾನು ಓಕೆ ಸರ್, ನೀವು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿ ಬಂದಿದ್ದೀರಾ. ಅಲ್ಲಿ ನಿಮ್ಮ ಸಂಘಟನೆಯಿಂದ ಸ್ಲಂ ಜನಾಂದೋಲನ ಸಾವಿತ್ರಿಬಾಯಿ ಫುಲೆ ಕರ್ನಾಟಕ, ಈ ಒಂದು ಸಂಘಟನೆ ಒಂದು ಶಕ್ತಿ ಪ್ರದರ್ಶನ ಬಹಳ ಒಳ್ಳೆಯದಾಗಿತ್ತು ಸರ್. ಯಾಕಂದ್ರೆ ಆ ಒಂದು ಉದ್ದೇಶದಿಂದ ನಾವು ನಿಮಗೆ ಈಗ ಭೇಟಿಯಾಗಿದ್ದೀವಿ ಸರ್. ಆ ಒಂದು ಶಕ್ತಿ ಪ್ರದರ್ಶನ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಒಂದು ಓಟ್ಗಳು ಡಿವೈಡ್ ಆಗುವ ಚಾನ್ಸಸ್ ಬಹಳ ಕಾಣ್ತಾ ಇದೆ ಸರ್. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಇಬ್ಬರ ಜಗಳದಲ್ಲಿ 3ನೇ ಲಾಭ ಆಗುವ ಲಕ್ಷಣ ಕಾಣ್ತಾ ಇದೆ ಸರ್. ಇದು ನಿಖರವಾಗಿ ತಾವು ಕೇಳ್ತಾ ಇದ್ದೀರಿ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಮತದಾರರು ಏನು ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಂದರೆ, ಯಾರು ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಆಗ್ತಾರೋ ಅವರ ಜೊತೆಗಿರಬೇಕು. ಹಿಂಬಾಲಕರು ಮುಂಬಾಲಕರು ಅಂತಲ್ಲ, ಅವ್ರ ಜೊತೆಗಿರಬೇಕು. ನಾವು ಏನಾರ ವಿಚಾರಗಳು ಬಂದರೆ ಅವ್ರನ್ನ ತಕ್ಷಣಕ್ಕೆ ಅವ್ರನ್ನ ಕಾಣ್ತಕ್ಕಂಥದ್ದು ವಿಚಾರ ಇರಬೇಕು, ಆಮೇಲೆ ಪಡಿತಕ್ಕಂಥದ್ದು ಇರಬೇಕು ಅನ್ನೋದನ್ನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಏನು ಇವತ್ತು ಪಕ್ಷಗಳು ಮಾಡಿದ್ದಾವೆ, ಇದಕ್ಕೆ ಅವ್ರ ಜನಗಳದು ಅಭಿಪ್ರಾಯ ಸರಿಯಾಗಿಲ್ಲ. ನಾವು ಇವ್ರು ಯಾರನ್ನೂ ಕೂಡ ಏನು ಬಂದಿದ್ದೇವೆ, ನಮಗೆ ಯಾವ ಸವಲತ್ತು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಇವತ್ತು ನಮ್ಮನ್ನ ಅತಿ ಹೆಚ್ಚು ತಾವು ನೋಡಿದ್ರಿ, ಅತಿ ಹೆಚ್ಚು ಬೆಂಬಲವಾಗಿ. ಅದು ಏನು ಬೆಂಬಲ ಅಂದ್ರೆ, ನಾನು ಅಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನ ಹತ್ರ ನನ್ನ ಕೈ ಬೀಸ್ಕೊಂಡು ಬಂದೆ ಅಂದ್ರೆ ತಪ್ಪಾಗಲಾರ್ದು. ಹಂಗಾರೆ ಅದು ಎಲ್ಲ ಸೇರಿಯವರು ಯಾರು? ಈ ಸಂಘಟನೆಯ ಎಲ್ಲರೂ ಕೂಡ. ಏನು ನಾವು ಇವತ್ತು ಮಾತಾಡಿದ್ವಲ್ಲ, 40,000 ಮತದಾರರಿರ್ತಕ್ಕಂಥ ಸಂಘಟನೆಯಲ್ಲಿ ಮುಖಂಡರಾಗಿ ಬರೀ ಪ್ರತಿಯೊಂದು ಮನೆಯಿಂದ ಒಬ್ಬರು ಬಂದಿದ್ದಾರೆ. ಹೆಚ್ಚು ಕಡಿಮೆ 3,000 to 3,500 ಜನ ಅಲ್ಲಿ ಬಂದರು. ಅದರಲ್ಲೂ ವಿಶೇಷವಾಗಿ ನನಗೆ ಖುಷಿ ತಂದಿರ್ತಕ್ಕಂಥ ವಿಚಾರ ಅಂದರೆ, ಮೈನಾರಿಟಿನಲ್ಲಿ ನಮ್ಮ ಮಾತೆಯರು, ನಮ್ಮ ಹೆಣ್ಣುಮಕ್ಕಳು, ಅವ್ರು ಹೊರ ಬರೋದೇ ಕಷ್ಟ. ಅಂಥ ಸಂದರ್ಭದಲ್ಲಿ ಅತಿ ಹೆಚ್ಚು 3,500ದಲ್ಲಿ 3,400 ನಮ್ಮ ಮಾತೆಯರೇ ಇದು. ಅಂದ್ರೆ ಇದ್ರ ಅರ್ಥ ಏನು ಗೊತ್ತಾ? ಅವರ ಕುಟುಂಬದ ಬಗ್ಗೆ ಬಹಳ ನೊಂದಿರೋರು, ಅವರು ಸವಲತ್ತುಗಳ ಬಗ್ಗೆ ವಂಚಿತರಾಗಿರೋರು, ಅವರು ಇಲ್ಲಿ ಸ್ಥಳೀಯ ನಾಯಕತ್ವದಿಂದ ಏನು ಸಿಗದೇ ಇರೋರು, ಆಮೇಲೆ ಅವಮಾನಕ್ಕೊಳಗಾಗಿರೋರು. ಹಾಗಾಗಿ ಅವರೆಲ್ಲರೂ ಬಂದು ನೋಡಿದ್ರೆ ತಾವು ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಎತ್ಕೊಂಡ್ಬಂದಿದ್ರು. ನನಗೆ ಕರಡು ಬಹಳ ಕ್ಯೂಚ್ ಬಂತು. ಹೌದು ಸರ್. ಈಗ ಏನಂದ್ರೆ, ಈಗ 3,000 to 3,500 ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಶಾಸಕರಾಗಿ ನಮಗೆ ಸ್ಪಂದಿಸ್ತೀರಂತ ಅಷ್ಟು ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ರು ಸರ್. ಆ ಒಂದು ನಂಬಿಕೆ ಹೀಗೆ ಇರುತ್ತಾ, ಅಥವಾ ಯಾಕಂದ್ರೆ ಈಗ 26ಕ್ಕೆ ಮತ್ತೆ ಹಿಂಪಡೆಯುವ ಒಂದು ಚಾನ್ಸಸ್ ಇದೆ ಸರ್. ಯಾರಾದ್ರೂ ಒತ್ತಡ ಆಗಿರ್ಲಿ, ಮತ್ತೆ ಏನಾದ್ರು ಆಮಿಷ ನಿಮ್ಗೆ ಆಸೆ ಒಂದು ತೋರಿಸಿ ಏನಾದ್ರು ಈ ಒಂದು ಚುನಾವಣೆಯಿಂದ ತಾವು ಹಿಂದ್ಗಡೆ ಸರಿ ಅಂತ ಹೇಳಿದ್ರೆ, ನೀವು ನಿಮ್ಮ ನಾಮಿನೇಷನ್ ಅನ್ನು ಹಿಂದ್ಗಡೆ ತಗೊಂತೀರಿ ಸರ್? ಬಹಳ ವಿಶೇಷವಾದ ಪ್ರಶ್ನೆ ಕೇಳಿದ್ರಿ. ನಾನು 2023ನೇ ಇಸ್ವಿನಲ್ಲಿ ಸನ್ಮಾನ್ಯ ದಿವಂಗತರಾಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು
ನನ್ನ ಮನೆಗೆ, ನಾನು ಇದು ದಿಮಾಕ್ದಿಂದ ಹೇಳ್ತಾ ಇಲ್ಲ, ಭಾಳ ಅವ್ರ ಮೇಲೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನನ್ನ ಮನೆಗೆ ಅವರಾಗಿಯೇ ಬಂದು ನನಗೆ ನೀನು ನಾಮಿನೇಷನ್ ಮಾಡಬೇಡ, ನನ್ನ ಮಾತು ಕೇಳು, ನೀನು ನನ್ನ ಜೊತೆಗೆ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಹೇಳಿದಾಗ ನಾನು ಹೇಳಿದೆ, ಸರ್ ತಾವು ದೊಡ್ಡವರು ಬಂದಿದ್ದೀರಿ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಏಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದನ್ನು ಮಾತನ್ನು ಹೇಳಿ ನಾನು ನನ್ನ ಮನೆಯಲ್ಲಿ ಸಾಹೇಬರಿಗೆ, ಸರ್ 3 ದಿನ ಅವಕಾಶ ಕೊಡಿ, ನಾನು ತೀರ್ಮಾನಕ್ಕೆ ಬರ್ತೇನೆ ನನ್ನ ಜೊತೆಗಾರರೊಂದಿಗೆ ಅಂದೆ. 1 ಸೆಕೆಂಡ್ ನಿನಗೆ ಕೊಡಲ್ಲಪ್ಪ, ನೀನು ತೀರ್ಮಾನ ಬಿಟ್ಬಿಡು, ನಾಮಿನೇಷನ್ ಮಾಡಿಕೊಡ್ದು, ನಿನಗೆ ಸೂಕ್ತ ಸ್ಥಾನಮಾನ ಕೊಡ್ತೇನೆ, ನೀನು ನಿನಗೋಸ್ಕರ ಸ್ಥಾನಮಾನ ಕೇಳ್ತಾ ಅವ್ರ ಬಾಯಲ್ಲಿ ಬಂದಿದ್ದಾನೆ ಇದು, ನೀನು ಸಂಘಟನೆಯಲ್ಲಿ ಹೋರಾಟ ಮಾಡ್ತಿದೀಯಾ, ಆ ಹೋರಾಟ ನನಗೆ ಭಾಳ ಹಿಡಿಸಿದೆ, ನಿನಗೆ ನಾನು ಸೂಕ್ತ ಸ್ಥಾನಮಾನ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಆಡಿದರು. ನಂತರದಲ್ಲಿ ನಾನು ಮತ್ತೆ 1 ಗಂಟೆ 7:15 ಬಂದವರು 9:30ವರೆಗೂ ನನ್ನ ಮನೆಯಲ್ಲಿ ಕೂತ್ಕೊಂಡಿದ್ರು. ನನ್ನ ಅದೃಷ್ಟ ಅದು. ಆದರೆ ಅವ್ರಿಗೆ ಹೇಳಿದೆ, ಪರಿಪರಿಯಾಗಿ ಬೇಡ್ಕೊಂಡೆ, ಅವ್ರು ಕೇಳಲಿಲ್ಲ. ನಂತರದಲ್ಲಿ ಒಂದು ಸಂದೇಶ, ನೀವು ಆಶೆ ಅಂದಿರಲ್ಲ, ಅದಕ್ಕೋಸ್ಕರ ಹೇಳ್ತೀನಿ, ಈ ಸಾರ್ವಜನಿಕರು ಯೂಶಲಿ ಗೊತ್ತಾ, ದೊಡ್ಡ ವ್ಯಕ್ತಿಗಳು ಅಥವಾ ಚುನಾವಣೆ ನಿಲ್ತಕ್ಕಂಥವ್ರು ಯಾರ್ದಾರು ಮನೆಗೆ ಬಂದರೆ ಅವ್ರಿಗೆ ಹಣ ಕೊಟ್ಟು ಸರಿ ಮಾಡಿಬಿಟ್ರು ಅಂತಕ್ಕಂಥ ವಿಚಾರ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವ್ರ ಕುಟುಂಬದವ್ರು ಯಾರ್ದಾರು ಮನೆಗೆ ಹೋದರೆ ಅವರು ದುಡ್ಡು ಕೊಟ್ಟು ಪ್ಯಾಕ್ ಮಾಡಿಬಿಟ್ರು ಅಂತಕ್ಕಂಥದ್ದು ವಿಚಾರ ಇರುತ್ತೆ ಅಂತೇಳಿ, ನಾನು ನನ್ನ ಧರ್ಮ ಪತ್ನಿ ಇಬ್ಬರು ಸೇರ್ಕೊಂಡು ಬಂದು ವೀಳ್ಯದೆಲೆ ಅಡಿಕೆ ಇಟ್ಟು 1,01,111 ರೂಪಾಯಿ ಕೊಟ್ಟು ಸಾಹೇಬರಿಗೆ, ಸರ್ ನೀವು ಕುಬೇರರು, ಈ ಹಣ ನಿಮಗೆ ಮುಖ್ಯ ಅಲ್ಲ, ನಾನು ಕನಕದಾಸನಾಗಿ ನಾನು ನಿಮಗೆ ಇದನ್ನು ಕೊಡ್ತಾ ಇದ್ದೀನಿ. ಕಾರಣ ಏನಂದ್ರೆ ಇಲ್ಲಿ ಸಂದೇಶ ತಪ್ಪಾಗಿ ಹೋಗಬಾರ್ದು, ನಾನು ಯಾವ ಹಣನೂ ನಿಮ್ಮ ಹತ್ರ ತಗೊಂಡಿಲ್ಲ, ನೀವು ನನಗೇನು ಆದೇಶ ನೀಡಿದಿರಿ, ನನ್ನ ಜೊತೆಗಿರು, ನಿನಗೆ ಸೂಕ್ತವಾದ ಸ್ಥಾನಮಾನ ಕೊಡ್ತೀನಿ ಅಂತ ಹೇಳಿದಿರಿ, ಅದು ನಿಮಗೆ ಬಿಟ್ಟಿರೋ ವಿಚಾರ ಅಂತದನ್ನು ಹೋಗಿರೋನು ನಾನು. ಹಾಗಾಗಿ ಅವತ್ತು ನಾನು ಸಂಘಟನೆ ಜೊತೆಗಿದ್ದೇನೆ, ಇವತ್ತು ಕೂಡ ಸಂಘಟನೆ ಜೊತೆಗಿದ್ದೇನೆ, 2 ವಿಷಯಕ್ಕೆ ಸಂಘಟನೆ ಜೊತೆಗಿದ್ದೇನೆ. ಅವ್ರಿಗೆ ತಲುಪಬೇಕಾಗಿರ್ತಕ್ಕಂಥ ಸವಲತ್ತುಗಳು ತಲುಪಿಸಲೇಬೇಕು, ಬೇಕಾದ ಹೋರಾಟ ಆಗಲಿ ಅಂತೇಳಿ 10 ಹೋರಾಟಗಳನ್ನು ಮಾಡಿದ್ದೇವೆ, ಮುಂದೂ ಈ ಹೋರಾಟಗಳನ್ನು ಮಾಡ್ತೇವೆ. ಅವರು ನನ್ನ ಮೇಲೆ ಏನು ಅರ್ಥ ಮಾಡ್ಕೊಂಡ್ರು ನಮಗೇನು ಅದ್ರ ಬಗ್ಗೆ ವಿಚಾರ ಇಲ್ಲ. ಸರ್, ಈಗ ಮುಖ್ಯವಾಗಿ ಏನಂದ್ರೆ, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂದ್ರೆ ಅಲ್ಪಸಂಖ್ಯಾತರ ಒಂದು ಕೋಟ ಆಗಿದೆ. ಇಲ್ಲಿ ಅಲ್ಪಸಂಖ್ಯಾತರ ಒಂದು 85,000 ಮತಗಳಿದೆ ಸರ್. ಇದರ ಜೊತೆಗೆ ನಿಮ್ಗೆ ಬೇಕಾಗಿರೋದು SC ST ಮತಗಳು ಬೇಕಾಗಿದೆ, ಕುರುಬರದ್ದು ಮತಗಳು ಬೇಕಾಗಿದೆ, ಲಿಂಗಾಯತರ ಮತಗಳು ಬೇಕಾಗಿದೆ. ಅವ್ರ ಏನಾದ್ರು ತಾವು ಸಭೆಯನ್ನು ಮಾಡಿದ್ದೀರಾ? ಇದು ಇನ್ನೂ ವಿಶೇಷವಾದ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸಿರ್ಬೋದು, ಈ ಜಾತಿ ಮೇಲೆ, ಹಣದ ಮೇಲೆ ಈ ಚುನಾವಣೆಗಳು ನಡೀತಿದ್ವಲ್ಲ, ಅದು ಕಡಿಮೆ ಆಗಿದೆ. ಯಾಕೆಂದರೆ ಪ್ರಜ್ಞಾವಂತರಾಗಿದ್ದಾರೆ ಮತದಾರರು. ಅದರಲ್ಲೂ ವಿಶೇಷವಾಗಿ ಯುವಕರು, ನಾವು ಹಣಕ್ಕೆ ಅಥವಾ ಇನ್ಯಾವುದೇ ಅಂಶಕ್ಕೆ ಹೀಲ್ಡ್ ಆಗಬಾರ್ದು, ಅದಕ್ಕೆ ನಾವು ತಲೆ ಹಾಕಬಾರ್ದು, ನಾವು ಬೆಲೆ ಯಾವುದು ಕೊಡಬೇಕು, ಮತದಾನ ಕೊಡಬೇಕು, ಮತ ಕೊಡಬೇಕು, ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಯ ಬಗ್ಗೆ ನಾವು ಸ್ಪಂದಿಸಬೇಕು. ನಮ್ಮ ಮತ ನಮಗೆ ಎಷ್ಟು ಇನ್ಫಿನಿಟಿ ಅಂದರೆ ಅದಕ್ಕೆ ಬೆಲೆ ಕಟ್ಟಲಾಗಿರ್ತಕ್ಕಂಥ ಮತ ಅದು. ನಾವು ಸರಿಯಾಗಿ ನಮ್ಮ ಸವಲತ್ತುಗಳನ್ನು, ನಮ್ಮ ಕಷ್ಟ ಸುಖಗಳನ್ನು, ದುಃಖ ದುಮ್ಮಾನುಗಳನ್ನು ಎಲೆಕ್ಷನ್ ಟೈಮ್ನಲ್ಲಿ ಬಂದು ಯಾರ್ಯಾರನ್ನೋ ಕಂಡು ಹೋಗಿರೋರನ್ನ ಬಿಟ್ಟು ಪ್ರತಿನಿತ್ಯ ಆತನ ಶಾಸಕನ ಕುರ್ಚಿ ಈ ಒಂದು ಬಡವರ ಜಾಗದಲ್ಲಿರಬೇಕು, ವಿಶೇಷವಾದಲ್ಲಿ ಸ್ಲಮ್ಗಳ ಜಾಗದಲ್ಲಿರಬೇಕು. ಅವಾಗ ಸರ್ಕಾರಿ ಅಧಿಕಾರಿಗಳು ಆ ಶಾಸಕರ ಕುರ್ಚಿ ಸುತ್ತಮುತ್ತ ಗಿರಿಕಿ ಹೊಡಿತಾರೆ, ಎಲ್ಲ ಕೆಲಸಗಳು ಆ ಸ್ಥಳದಲ್ಲೇ ಬಗೆಹರಿದು ಹೋಗ್ತವೆ ಅಂತಕ್ಕಂಥದ್ದು ಇರೋದ್ರಿಂದ ನಾನು ಅದನ್ನು ಮನಗಂಡು ನಾನು ಅವರ ಒತ್ತಾಯಕ್ಕೆ ನಾನು ಎಲೆಕ್ಷನ್ಗೆ ನಿಲ್ತಾ ಇದ್ದೇನೆ. ಇನ್ಯಾವುದೂ ವಿಚಾರ ಇಲ್ಲ. ಓಕೆ ಸರ್. ಯಾಕಂದ್ರೆ ಈಗ ನಾವು ನಿಮಗೆ ನಿನ್ನೆಯಿಂದ ಸಂಪರ್ಕದಲ್ಲಿ ಇದ್ದೀವಿ. ನೀವು ನಿಮ್ಮ ಶೆಡ್ಯೂಲ್ ಟೈಮ್ನಲ್ಲಿ ನಮಗೋಸ್ಕರ ತಾವು ಒಂದು ಸಮಯವನ್ನು ಕೊಟ್ಟು ನಾವು ಇವತ್ತಿನ ಸಂದರ್ಶನದಲ್ಲಿ ತಾವು ಬಂದಿದ್ದೀರಾ ಸರ್. ತಾವು ಬಂದಿದ್ದೀರಾ. ಈ ನಮ್ಮ ದಾವಣಗೆರೆ ಯೂಟ್ಯೂಬ್ ತಂಡದಿಂದ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸ್ನೇಹಿತರೆ, ಇದು ಇಷ್ಟಿನ ಪ್ರಮುಖ ಸುದ್ದಿ. ನೈಜ ಹಾಗೂ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಾವಣಗೆರೆ ಯೂಟ್ಯೂಬ್ ಚಾನಲ್. ನೆನಪಿರಲಿ, ಈ ದಾವಣಗೆರೆ ಯೂಟ್ಯೂಬ್ ತಂಡ ಯಾವುದೇ ಆಮಿಷಗಳಿಗೆ ಒಳಗಾಗದೆ ನಿಮಗೆ ಅಮೂಲ್ಯವಾದ ನಿಷ್ಪಕ್ಷವಾದ ಸುದ್ದಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಧನ್ಯವಾದಗಳು.